ಹಲೋ ಸ್ಟೂಡೆಂಟ್ಸ್ ಆ್ಯಂಡ್ ವೆಲ್ಕಮ್ ಟು ಫಿಸಿಕ್ಸ್ ಪೆಪ್ ಟಾಕ್. ಈ ವಿಡಿಯೋದಲ್ಲಿ ನಾವು ವೆಕ್ಟರ್ ಆಲ್ಜಿಬ್ರಾ ಚಾಪ್ಟ್ರಿಂದ ಪ್ರೀವಿಯಸ್ ಇಯರ್ ಎಕ್ಸಾಮಿನೇಷನಲ್ಲಿ 2 ಮಾರ್ಕ್ಸ್ಗೆ ಯಾವ ಥರ ಟೈಪ್ ಆಫ್ ಕ್ವಶನ್ ಕೇಳಿದ್ದಾರೆ ಮತ್ತು ಅದನ್ನು ಸಾಲ್ವ್ ಮಾಡೋದು ಹೇಗೆ ಅಂತ ನಾನು ಡಿಸ್ಕಸ್ ಮಾಡ್ತಾ ಬರ್ತೀನಿ. ಅದಕ್ಕಿಂತ ಮುಂಚೆ ಇನ್ನೇನು ಸೆಕೆಂಡ್ PUC ಬೋರ್ಡ್ ಎಕ್ಸಾಮ್ಸು ಹತ್ತಿರ ಬರ್ತಿದೆ. ಈಗಾಗಲೇ ನೀವು ಪ್ರಿಪರೇಷನ್ಸನ್ನು ಸ್ಟಾರ್ಟ್ ಮಾಡಿದ್ದೀರಾ ಅಂತ ಅಂದ್ಕೊತೀನಿ. ನಿಮಗೆ ಹೆಲ್ಪ್ಫುಲ್ ಆಗಲಿ ಅಂದ್ಬಿಟ್ಟು ಫಿಸಿಕ್ಸ್ ಪೆಪ್ಟಾಕ್ ಆ್ಯಪಲ್ಲಿ ಕೆಲವೊಂದು ಕೋರ್ಸಸನ್ನು ನಾವು ರಿಲೀಸ್ ಮಾಡಿದ್ದೀವಿ. ಅದರಲ್ಲಿ PCM ಸ್ಕೋರ್ ಬೂಸ್ಟರ್ 2024 ಅಂತ ಇದೆ. ಈ ಒಂದು ಕೋರ್ಸಲ್ಲಿ ಫಿಸಿಕ್ಸ್, ಕೆಮಿಸ್ಟ್ರಿ ಆ್ಯಂಡ್ ಮ್ಯಾಥಮೆಟಿಕ್ಸ್ ಚಾಪ್ಟರ್ ವೈಸ್ ಇಂಪಾರ್ಟೆಂಟ್ ಕ್ವಶನ್ಸ್ ವಿತ್ ಆನ್ಸರ್ಸ್ ಅವೈಲೇಬಲ್ ಇರುತ್ತೆ. ಇದು ನಿಮಗೆ 349 ರುಪೀಸ್ಗೆ ಅವೈಲೇಬಲ್ ಇದೆ. ಮತ್ತು ಯಾರ್ಯಾರು ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಮತ್ತು ಫಿಲ್ ಇನ್ ದ ಬ್ಲ್ಯಾಂಕ್ಸಲ್ಲಿ ಮಾರ್ಕ್ಸನ್ನು ಕಳ್ಕೊತಾ ಇದ್ದೀರಾ ಅವ್ರಿಗೂ ಕೂಡ ಒಂದು ಕೋರ್ಸನ್ನು ನಾವು ರಿಲೀಸ್ ಮಾಡಿದ್ದೀವಿ, ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಪ್ಲಸ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಕೋರ್ಸ್ ಅಂತ. ಈ ಒಂದು ಕೋರ್ಸಲ್ಲಿ ಚಾಪ್ಟರ್ ವೈಸ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ವಿತ್ ಡೀಟೈಲ್ಡ್ ಆನ್ಸರನ್ನು ನಾವು ಪ್ರೊವೈಡ್ ಮಾಡಿರ್ತೀವಿ ಮತ್ತು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಕೂಡ ನಾವು ಕೊಟ್ಟಿರ್ತೀವಿ. ಯಾರ್ಯಾರು ಕಂಪ್ಲೀಟ್ ರಿವಿಷನ್ ಕೋರ್ಸನ್ನು ನೀವು ಹುಡುಕ್ತಾ ಇದ್ದೀರಾ ಅಂಥವರು ಸೆಕೆಂಡ್ PUC ಫಿಸಿಕ್ಸ್ ಇನ್ 60 ಅವರ್ ಮತ್ತು ಸೆಕೆಂಡ್ PUC ಕೆಮಿಸ್ಟ್ರಿ ಇನ್ 60 ಅವರ್ಸ್ ಈ ಒಂದು ಕೋರ್ಸ್ಗಳಿಗೆ ನೀವು ಎನ್ರೋಲ್ ಆಗ್ಬೋದು. ಈ ಎಲ್ಲ ಕೋರ್ಸ್ಗಳು ತುಂಬಾ ಅಫೋರ್ಡೆಬಲ್ ಪ್ರೈಸಲ್ಲಿ ಫಿಸಿಕ್ಸ್ ಪೆಪ್ಟಾಕ್ ಆ್ಯಪಲ್ಲಿ ಅವೈಲೇಬಲ್ ಇರುತ್ತೆ. ಎನ್ರೋಲ್ ಆಗಬೇಕು ಅಂತ ಹೇಳಿದ್ರೆ ನೀವು ಫಿಸಿಕ್ಸ್ ಪೆಪ್ಟಾಕ್ ಆ್ಯಪನ್ನು ನೀವು ಡೌನ್ಲೋಡ್ ಮಾಡಿಕೊಂಡು ನೀವು ಎನ್ರೋಲ್ ಮಾಡ್ಕೊಬೋದು. ಇವಾಗ 2014 ಕೇಳಿರೋಂತಹ ಕ್ವಶನನ್ನು ನಾವು ನೋಡೋಣ. ಇಫ್ ಎ ವೆಕ್ಟರ್ ಇಸ್ ಅ ಯೂನಿಟ್ ವೆಕ್ಟರ್ ಸಚ್ ದಟ್ ಎಕ್ಸ್ ವೆಕ್ಟರ್ ಮೈನಸ್ ಎ ವೆಕ್ಟರ್ ಡಾಟ್ ಪ್ರಾಡಕ್ಟ್ ವಿತ್ ಎಕ್ಸ್ ವೆಕ್ಟರ್ ಪ್ಲಸ್ ಎ ವೆಕ್ಟರ್ ದಟ್ ಈಸ್ ಈಕ್ವಲ್ ಟು 8, ಫೈಂಡ್ ಮ್ಯಾಗ್ನಿಟ್ಯೂಡ್ ಆಫ್ ಎಕ್ಸ್ ವೆಕ್ಟರ್ ಅಂತ ಅವರು ಕೊಟ್ಟಿದ್ದಾರೆ. ಈ ಒಂದು ಪ್ರಾಬ್ಲಮಲ್ಲಿ ಏನು ಕೇಳ್ತಾ ಇದ್ದಾರೆ ಅನ್ನೋದನ್ನು ಕರೆಕ್ಟಾಗಿ ಅರ್ಥ ಮಾಡಿಕೊಂಡು ಸಾಲ್ವ್ ಮಾಡಬೇಕು. ಇಲ್ಲಿ ಏನು ಹೇಳ್ತಾ ಇದ್ದಾರೆ, ಎ ವೆಕ್ಟರ್ ಇಸ್ ಎ ಯೂನಿಟ್ ವೆಕ್ಟರ್ ಅಂತ ಕೊಟ್ಟಿದ್ದಾರೆ ಸಚ್ ದಟ್ ಎಕ್ಸ್ ವೆಕ್ಟರ್ ಮೈನಸ್ ಎ ವೆಕ್ಟರ್ ಡಾಟ್ ಪ್ರಾಡಕ್ಟ್ ವಿತ್ ಎಕ್ಸ್ ವೆಕ್ಟರ್ ಪ್ಲಸ್ ಎ ವೆಕ್ಟರ್ ಮಾಡಿದಾಗ ದಟ್ ಈಸ್ ಈಕ್ವಲ್ ಟು 8 ಅಂತ ಬರ್ತಿದೆ. ಹಾಗಾದರೆ ಮ್ಯಾಗ್ನಿಟ್ಯೂಡ್ ಆಫ್ ಎಕ್ಸ್ ವೆಕ್ಟರ್ನ ಕಂಡುಹಿಡಿಯಿರಿ ಅಂತ ಅವರು ಕೇಳ್ತಾ ಇದ್ದಾರೆ. ಇವಾಗ ಪ್ರಾಬ್ಲಮನ್ನು ನಾವು ಸಾಲ್ವ್ ಮಾಡ್ತಾ ಬರೋಣ. ಇಲ್ಲಿ ಏನೇನು ಕೊಟ್ಟಿದ್ದಾರೆ ಅದನ್ನು ನಾನು ಬರ್ಕೊತೀನಿ. ಗಿವನ್ ಎ ವೆಕ್ಟರ್ ಈಸ್ ಎ ಯೂನಿಟ್ ವೆಕ್ಟರ್ ಅಂತ ಅವರು ಕೊಟ್ಟಿದ್ದಾರೆ. ಇವಾಗ ಎ ವೆಕ್ಟರ್ ಈಸ್ ಎ ಯೂನಿಟ್ ವೆಕ್ಟರ್ ಅಂತ ತಗೊಂಡ್ರೆ ದೇರ್ ಫೋರ್ ವಿ ಕ್ಯಾನ್ ರೈಟ್ ಮ್ಯಾಗ್ನಿಟ್ಯೂಡ್ ಆಫ್ ಎ ವೆಕ್ಟರ್ ದಟ್ ಈಸ್ ಈಕ್ವಲ್ ಟು 1 ಅಂತ ನಾವು ಬರ್ಕೊಬೋದಾ. ಇಲ್ಲಿ ಎ ವೆಕ್ಟರು ಯೂನಿಟ್ ವೆಕ್ಟರ್ ಆಗಿರೋದ್ರಿಂದ ಮ್ಯಾಗ್ನಿಟ್ಯೂಡ್ ಆಫ್ ಎ ವೆಕ್ಟರ್ ಏನು ಬರುತ್ತೆ, 1 ಅಂತ ನಮಗೆ ಬರುತ್ತೆ. ಮತ್ತು ಇನ್ನೇನು ಕೊಟ್ಟಿದ್ದಾರೆ, ಆಲ್ಸೋ ದೇ ಹ್ಯಾವ್ ಗಿವನ್ ಎಕ್ಸ್ ವೆಕ್ಟರ್ ಮೈನಸ್ ಎ ವೆಕ್ಟರ್ ಡಾಟ್ ಪ್ರಾಡಕ್ಟ್ ವಿತ್ ಎಕ್ಸ್ ವೆಕ್ಟರ್ ಪ್ಲಸ್ ಎ ವೆಕ್ಟರ್ ದಟ್ ಈಸ್ ಈಕ್ವಲ್ ಟು 8 ಅಂತ ಕೊಟ್ಟಿದ್ದಾರೆ. ಇಲ್ಲಿ ನಾವೇನು ಕಂಡುಹಿಡಬೇಕು, ಟು ಫೈಂಡ್ ಮ್ಯಾಗ್ನಿಟ್ಯೂಡ್ ಆಫ್ ಎಕ್ಸ್ ವೆಕ್ಟರ್ನ ನಾವು ಕಂಡುಹಿಡ್ಕೊಬೇಕು. ಇಲ್ಲಿ ಅಬ್ಸರ್ವ್ ಮಾಡಿ, ಮ್ಯಾಗ್ನಿಟ್ಯೂಡ್ ಆಫ್ ಎಕ್ಸ್ ವೆಕ್ಟರ್ನ ಕಂಡುಹಿಡ್ಕೊಬೇಕು ಅಂತ ಹೇಳಿದ್ರೆ ಅವರು ಕೊಟ್ಟಿರೋಂತಹ ಕಂಡೀಷನಿಂದನೇ ನೀವು ಕಂಡುಹಿಡ್ಕೊಬೇಕು. ಇಲ್ಲಿ ಏನಿದೆ, ಎಕ್ಸ್ ವೆಕ್ಟರ್ ಮೈನಸ್ ಎ ವೆಕ್ಟರ್ ಡಾಟ್ ಪ್ರಾಡಕ್ಟ್ ವಿತ್ ಎಕ್ಸ್ ವೆಕ್ಟರ್ ಪ್ಲಸ್ ಎ ವೆಕ್ಟರ್ ದಟ್ ಈಸ್ ಈಕ್ವಲ್ ಟು 8 ಅಂತ ಇದೆಯಲ್ಲ, ಇದನ್ನು ನಾವು ಕನ್ಸಿಡರ್ ಮಾಡ್ಕೊಬೇಕು. ಕನ್ಸಿಡರ್ ಎಕ್ಸ್ ವೆಕ್ಟರ್ ಮೈನಸ್ ಎ ವೆಕ್ಟರ್ ಡಾಟ್ ಪ್ರಾಡಕ್ಟ್ ವಿತ್ ಎಕ್ಸ್ ವೆಕ್ಟರ್ ಪ್ಲಸ್ ಎ ವೆಕ್ಟರ್ ದಟ್ ಈಸ್ ಈಕ್ವಲ್ ಟು 8. ಇವಾಗ ನೀವು ಅಬ್ಸರ್ವ್ ಮಾಡಿದ್ರೆ ಎಕ್ಸ್ ವೆಕ್ಟರ್ ಮೈನಸ್ ಎ ವೆಕ್ಟರ್ ಡಾಟ್ ಪ್ರಾಡಕ್ಟ್ ವಿತ್ ಎಕ್ಸ್ ವೆಕ್ಟರ್ ಪ್ಲಸ್ ಎ ವೆಕ್ಟರ್ ಇದು ಯಾವ ಫಾರ್ಮಲ್ಲಿ ಇದೆ ಅಂತ ಹೇಳಿದ್ರೆ ಎ ವೆಕ್ಟರ್ ಮೈನಸ್ ಬಿ ವೆಕ್ಟರ್ ಡಾಟ್ ಪ್ರಾಡಕ್ಟ್ ವಿತ್ ಎ ವೆಕ್ಟರ್ ಪ್ಲಸ್ ಬಿ ವೆಕ್ಟರ್ ಫಾರ್ಮಲ್ಲಿ ಇದೆ. ದಿಸ್ ಈಸ್ ಈಕ್ವಲ್ ಟು ಮ್ಯಾಗ್ನಿಟ್ಯೂಡ್ ಆಫ್ ಎ ವೆಕ್ಟರ್ ಸ್ಕ್ವೇರ್ ಮೈನಸ್ ಮ್ಯಾಗ್ನಿಟ್ಯೂಡ್ ಆಫ್ ಬಿ ವೆಕ್ಟರ್ ಸ್ಕ್ವೇರ್ ಅಂತ ನಿಮಗೆ ಗೊತ್ತಿರುತ್ತೆ. ಇನ್ ಪ್ಲೇಸ್ ಆಫ್ ಎ ಏನಿದೆ ನಮಗೆ ಎಕ್ಸ್ ಇದೆ, ಇನ್ ಪ್ಲೇಸ್ ಆಫ್ ಬಿ ಏನಿದೆ ನಮಗೆ ಎ ಇದೆ. ಅದರಿಂದ ನಾವೇನು ಬರ್ಕೊಬೋದು, ದಿಸ್ ಇಂಪ್ಲೈಸ್ ದಟ್ ಎಕ್ಸ್ ವೆಕ್ಟರ್ ಮೈನಸ್ ಎ ವೆಕ್ಟರ್ ಡಾಟ್ ಪ್ರಾಡಕ್ಟ್ ವಿತ್ ಎಕ್ಸ್ ವೆಕ್ಟರ್ ಪ್ಲಸ್ ಎ ವೆಕ್ಟರ್ ಏನಾಗುತ್ತೆ, ದಟ್ ಈಸ್ ಮ್ಯಾಗ್ನಿಟ್ಯೂಡ್ ಆಫ್ ಎಕ್ಸ್ ವೆಕ್ಟರ್ ಸ್ಕ್ವೇರ್ ಮೈನಸ್ ಮ್ಯಾಗ್ನಿಟ್ಯೂಡ್ ಆಫ್ ಎ ವೆಕ್ಟರ್ ಸ್ಕ್ವೇರ್ ಅಂತ ಬರುತ್ತೆ. ದಟ್ ಈಸ್ ಈಕ್ವಲ್ ಟು 8 ಅಂತ ಬಂತು. ಇಲ್ಲಿ ಬ್ರ್ಯಾಕೆಟಲ್ಲಿ ಬೇಕಾದರೆ ಬಿಕಾಸ್ ಅಂತ ಬರ್ಕೊಂಡು ಈ ಒಂದು ಫಾರ್ಮುಲಾನ ನೀವು ಬರ್ಕೊಳ್ಳಿ. ದಿಸ್ ಇಂಪ್ಲೈಸ್ ದಟ್ ಮ್ಯಾಗ್ನಿಟ್ಯೂಡ್ ಆಫ್ ಎಕ್ಸ್ ವೆಕ್ಟರ್ ಸ್ಕ್ವೇರ್ನ ಹಾಗೆ ಬರ್ಕೊಳ್ಳೋಣ, ಮೈನಸ್ ಇಲ್ಲಿ ಮ್ಯಾಗ್ನಿಟ್ಯೂಡ್ ಆಫ್ ಎ ವೆಕ್ಟರ್ ನಮಗೆ ಗೊತ್ತಿದೆ, ಅದನ್ನು ಬರ್ಕೊತೀನಿ. 1 ಸ್ಕ್ವೇರ್ ಅಂತ ನಮಗೆ ಬರುತ್ತೆ, ದಟ್ ಈಸ್ ಈಕ್ವಲ್ ಟು 8 ಅಂತ ಬಂತು. ದಿಸ್ ಇಂಪ್ಲೈಸ್ ದಟ್ ಮ್ಯಾಗ್ನಿಟ್ಯೂಡ್ ಆಫ್ ಎಕ್ಸ್ ವೆಕ್ಟರ್ ಸ್ಕ್ವೇರ್, ಇಲ್ಲಿ 1 ಸ್ಕ್ವೇರ್ ಏನಾಗುತ್ತೆ 1 ಅಂತ ಬರುತ್ತೆ, ಇಲ್ಲಿ -1 ಅಂತ ಇದೆ, ಅದನ್ನು ರೈಟ್ ಹ್ಯಾಂಡ್ ಸೈಡ್ ತೊಗೊಂಡೋದ್ರೆ ನಮಗೇನು ಬರುತ್ತೆ 9 ಅಂತ ನಮಗೆ ಬಂತು. 8 + 1 ಏನಾಯಿತು 9 ಅಂತ ಬಂತು. ದಿಸ್ ಇಂಪ್ಲೈಸ್ ದಟ್
ಮ್ಯಾಗ್ನಿಟ್ಯೂಡ್ ಆಫ್ ಎಕ್ಸ್ ವೆಕ್ಟರ್ ಏನಾಯಿತು, ದಟ್ ಈಸ್ ಈಕ್ವಲ್ ಟು √9 ಅಂತ ನಮಗೆ ಬರುತ್ತೆ. ಇಲ್ಲಿ ಅಬ್ಸರ್ವ್ ಮಾಡಿ, √9 ನಾವು ಕನ್ಸಿಡರ್ ಮಾಡಿಕೊಂಡ್ರೆ +or-3 ಬರುತ್ತೆ. ಇಲ್ಲಿ ನಾವು ಮ್ಯಾಗ್ನಿಟ್ಯೂಡ್ ಆಫ್ ಎಕ್ಸ್ ವೆಕ್ಟರ್ನ ಬರ್ಕೊತಾ ಇರೋದ್ರಿಂದ ಮ್ಯಾಗ್ನಿಟ್ಯೂಡ್ ಆಫ್ ಎನಿ ವೆಕ್ಟರ್ ಏನಾಗಿರುತ್ತೆ, ದಟ್ ಈಸ್ ದ ಪಾಸಿಟಿವ್ ಕ್ವಾಂಟಿಟಿ ಅಂತ ನಿಮಗೆ ಗೊತ್ತಿರಬೇಕು. ಅದರಿಂದ ನಾವೇನು ಬರ್ಕೊಬೇಕು, ಮ್ಯಾಗ್ನಿಟ್ಯೂಡ್ ಆಫ್ ಎಕ್ಸ್ ವೆಕ್ಟರ್ ದಟ್ ಈಸ್ ಈಕ್ವಲ್ ಟು +3 ಅಂತ ಬರ್ಕೊಬೇಕು. ಇದು ನಮಗೆ ಬೇಕಾಗಿರುವಂತಹ ರಿಕ್ವೈರ್ಡ್ ಆನ್ಸರ್ ಆಗಿರುತ್ತೆ. ಅರ್ಥ ಆಗಿದೆ ಅಂತ ನಾನು ಅನ್ಕೊತೀನಿ. ಇವಾಗ ನಾವು ನೆಕ್ಸ್ಟ್ ಪ್ರಾಬ್ಲಮನ್ನು ನಾವು ನೋಡೋಣ. ಈ ಒಂದು ಪ್ರಾಬ್ಲಮನ್ನು 2014, 2018 ಮತ್ತು 2022ನಲ್ಲಿ ಕೇಳಿದ್ದಾರೆ. ಅದರಿಂದ ಇದು ತುಂಬಾ ಇಂಪಾರ್ಟೆಂಟ್ ಪ್ರಾಬ್ಲಮ್ಮು. ಇದನ್ನು ನೀವು ನೋಡ್ಕೊಂಡಿರಬೇಕು. ಇಲ್ಲೇನು ಕೇಳ್ತಾ ಇದ್ದಾರೆ, ಫೈಂಡ್ ದ ಏರಿಯಾ ಆಫ್ ದ ಪ್ಯಾರಲೋಗ್ರಾಮ್ whose adjacent sides are given by the vectors a vector that is equal to 3i cap plus j cap plus 4k cap and b vector that is equal to i cap minus j cap plus k cap ಅಂತ ಅವರು ಕೊಟ್ಟಿದ್ದಾರೆ. ಈ ಒಂದು ಕ್ವಶನಲ್ಲಿ ಏನು ಕೇಳ್ತಾ ಇದ್ದಾರೆ ಅಂದರೆ, ಏರಿಯಾ ಆಫ್ ದ ಪ್ಯಾರಲೋಗ್ರಾಮನ್ನು ಕಂಡುಹಿಡಿಯಿರಿ ಅಂತ ಹೇಳ್ತಾ ಇದ್ದಾರೆ. ಅದರ ಅಡ್ಜಸೆಂಟ್ ಸೈಡ್ ಏನಿದೆ ದಟ್ ಈಸ್ ಗಿವನ್ ಬೈ ದ ವೆಕ್ಟರ್ a vector that is equal to 3i cap plus j cap plus 4k cap and b vector that is equal to i cap minus j cap plus k cap ಅಂತ ಅವರು ಕೊಟ್ಟಿದ್ದಾರೆ. ಇಲ್ಲಿ ಅವರು ಏನು ಡೇಟಾ ಕೊಟ್ಟಿದ್ದಾರೆ ಅದನ್ನು ನಾವು ಫಸ್ಟ್ ಬರ್ಕೊಳ್ಳೋಣ. ಗಿವನ್ a ವೆಕ್ಟರ್ ಏನಿದೆ 3i cap plus j cap plus 4k cap ಅಂತ ಇದೆ. ಅದನ್ನು ನಾವು ಯಾವ ಥರ ಬರ್ಕೊಬೋದು, 3i cap plus 1j cap plus 4k cap ಅಂತ ಬರ್ಕೊಬೋದು. ಮತ್ತು b ವೆಕ್ಟರ್ ಏನು ಕೊಟ್ಟಿದ್ದಾರೆ, i cap minus j cap plus k cap ಅಂತ ಕೊಟ್ಟಿದ್ದಾರೆ. ಅದನ್ನು ನೀವು ಯಾವ ಥರ ಬರ್ಕೊಬೇಕು, ಬಿ ವೆಕ್ಟರ್ ದಟ್ ಈಸ್ ಈಕ್ವಲ್ ಟು 1i cap ಮೈನಸ್ 1j cap ಪ್ಲಸ್ 1k cap ಅಂತ ನೀವು ಬರ್ಕೊಬೇಕು. ಇವಾಗ ಏರಿಯಾ ಆಫ್ ದ ಪ್ಯಾರಲೋಗ್ರಾಮ್ ಅಂತ ನಾವು ಕನ್ಸಿಡರ್ ಮಾಡಿಕೊಂಡ್ರೆ ದಟ್ ಈಸ್ ನಥಿಂಗ್ ಬಟ್ ಮ್ಯಾಗ್ನಿಟ್ಯೂಡ್ ಆಫ್ ಎ ವೆಕ್ಟರ್ ಕ್ರಾಸ್ ಆಫ್ ಬಿ ವೆಕ್ಟರ್ ಅಂತ ನಾವು ಬರ್ಕೊತೀವಿ. ಇದನ್ನು ನಾವು ಕಂಡುಹಿಡ್ಕೊಬೇಕು. ಇವಾಗ ಮ್ಯಾಗ್ನಿಟ್ಯೂಡ್ ಆಫ್ ಎ ವೆಕ್ಟರ್ ಕ್ರಾಸ್ ಆಫ್ ಬಿ ವೆಕ್ಟರ್ ಕಂಡುಹಿಡ್ಕೊಬೇಕು ಅಂತ ಹೇಳಿದ್ರೆ ಫಸ್ಟ್ ನಾವು ಎ ವೆಕ್ಟರ್ ಕ್ರಾಸ್ ಆಫ್ ಬಿ ವೆಕ್ಟರ್ನ ಕಂಡುಹಿಡ್ಕೊಬೇಕು. ಇದು ಕಾಂಪೋನೆಂಟ್ ಫಾರ್ಮಲ್ಲಿ ಬಂದಿರುತ್ತೆ. ಆಮೇಲೆ ನಾವು ಮ್ಯಾಗ್ನಿಟ್ಯೂಡ್ ಆಫ್ ಎ ವೆಕ್ಟರ್ ಕ್ರಾಸ್ ಆಫ್ ಬಿ ವೆಕ್ಟರ್ನ ಕಂಡುಹಿಡ್ಕೊಂಡಾಗ ದಾಟ್ ರೆಪ್ರೆಸೆಂಟ್ಸ್ ದ ಏರಿಯಾ ಆಫ್ ದ ಪ್ಯಾರಲೋಗ್ರಾಮ್ ಅಂತ ನಿಮಗೆ ಗೊತ್ತಿರಬೇಕು. ಇವಾಗ ಎ ವೆಕ್ಟರ್ ಕ್ರಾಸ್ ಆಫ್ ಬಿ ವೆಕ್ಟರ್ನ ನಾವು ಬರ್ಕೊಳ್ಳೋಣ. ಅದಕ್ಕೆ ನಾನೇನು ಬರ್ಕೊತೀನಿ, ನಾವು ಕನ್ಸಿಡರ್ ಎ ವೆಕ್ಟರ್ ಕ್ರಾಸ್ ಆಫ್ ಬಿ ವೆಕ್ಟರ್ ದಟ್ ಈಸ್ ಈಕ್ವಲ್ ಟು ಡಿಟರ್ಮಿನೆಂಟ್ ಫಾರ್ಮಲ್ಲಿ ನಾವು ಬರ್ಕೊತೀವಿ. ಇಲ್ಲಿ ಅಬ್ಸರ್ವ್ ಮಾಡಿ, ಫಸ್ಟ್ ರೋನಲ್ಲಿ ಐ ಕ್ಯಾಪ್ ಜೆ ಕ್ಯಾಪ್ ಕೆ ಕ್ಯಾಪ್ ಅಂತ ನಾವು ಬರ್ಕೊತೀವಿ. ಸೆಕೆಂಡ್ ರೋನಲ್ಲಿ ನಾವು ಇಲ್ಲಿ ಎ ವೆಕ್ಟರ್ ಏನಿರುತ್ತೆ ಅದರ ಕೋಫಿಷಿಯಂಟ್ಸ್ ಏನಿದೆ ಐ ಕ್ಯಾಪ್ ಜೆ ಕ್ಯಾಪ್ ಮತ್ತು ಕೆ ಕ್ಯಾಪ್ದು ಅದನ್ನು ನಾವು ಬರ್ಕೊಬೇಕು. ಇಲ್ಲಿ ಕೋಫಿಷಿಯಂಟ್ ಆಫ್ ಐ ಕ್ಯಾಪ್ ಏನಿದೆ ದಟ್ ಈಸ್ 3 ಇದೆ, ಕೋಫಿಷಿಯಂಟ್ ಆಫ್ ಜೆ ಕ್ಯಾಪ್ 1 ಇದೆ, ಕೋಫಿಷಿಯಂಟ್ ಆಫ್ ಕೆ ಕ್ಯಾಪ್ ಏನಿದೆ 4 ಇದೆ. ಅದರಿಂದ ನಾನೇನು ಬರ್ಕೊತೀನಿ, 3 1 4 ಅಂತ ನಾನು ಬರ್ಕೊತೀನಿ. ನೆಕ್ಸ್ಟ್ ರೋನಲ್ಲಿ ಬಿ ವೆಕ್ಟರ್ ಏನಿದೆ ಇಲ್ಲಿ ಐ ಕ್ಯಾಪ್ ಜೆ ಕ್ಯಾಪ್ ಮತ್ತು ಕೆ ಕ್ಯಾಪ್ ಏನಿರುತ್ತೆ ಅದರ ಕೋಫಿಷಿಯಂಟನ್ನು ಬರ್ಕೊಬೇಕು. ಇಲ್ಲಿ ಅಬ್ಸರ್ವ್ ಮಾಡಿ, ಐ ಕ್ಯಾಪಿನ ಕೋಫಿಷಿಯಂಟ್ 1 ಇದೆ, ಜೆ ಕ್ಯಾಪಿನ ಕೋಫಿಷಿಯಂಟ್ -1 ಇದೆ, ಕೆ ಕ್ಯಾಪಿನ ಕೋಫಿಷಿಯಂಟ್ 1 ಇದೆ. ಅದರಿಂದ ಇಲ್ಲೇನು ಬರ್ಕೊಬೇಕು, 1 -1 1 ಅಂತ ನೀವು ಬರ್ಕೊಬೇಕು. ಇವಾಗ ಡಿಟರ್ಮಿನೆಂಟನ್ನು ಹೇಗೆ ಸಾಲ್ವ್ ಮಾಡೋದು ಅಂತ ನಿಮಗೆ ಗೊತ್ತಿದೆ. ಇಲ್ಲೇನು ಮಾಡಬೇಕು, ಪ್ಲಸ್ ಮೈನಸ್ ಪ್ಲಸ್ ಅಂತ ನೀವು ಬರ್ಕೊಳ್ಳಿ. ಪ್ಲಸ್ ಐ ಕ್ಯಾಪ್, ಇವಾಗ ಏನು ಮಾಡಬೇಕು ಅಂತ ಹೇಳಿದ್ರೆ ಕರಸ್ಪಾಂಡಿಂಗ್ ರೋ ಮತ್ತು ಕರಸ್ಪಾಂಡಿಂಗ್ ಕಾಲಮನ್ನು ನೀವು ಡಿಲೀಟ್ ಮಾಡ್ಕೊಬೇಕು. ಇಲ್ಲಿ ಅಬ್ಸರ್ವ್ ಮಾಡಿ, 1 × 1 ಏನಾಗುತ್ತೆ ದಟ್ ಈಸ್ 1 ಅಂತ ಬರುತ್ತೆ. -1 × 4 ಏನಾಗುತ್ತೆ ದಟ್ ಈಸ್ -4 ಆಗುತ್ತೆ. ಮೈನಸ್ ಆಫ್ ಅಂತ ಬರ್ಕೊಂಡು -4 ಅಂತ ನೀವು ಬರ್ಕೊಬೇಕು. ನೆಕ್ಸ್ಟು ಮೈನಸ್ ಜೆ ಕ್ಯಾಪನ್ನು ನೀವು ಕನ್ಸಿಡರ್ ಮಾಡ್ಕೊಬೇಕು. ಕರಸ್ಪಾಂಡಿಂಗ್ ರೋ ಮತ್ತು ಕರಸ್ಪಾಂಡಿಂಗ್ ಕಾಲಮನ್ನು ನೀವು ಡಿಲೀಟ್ ಮಾಡ್ಕೊಬೇಕು. ಇವಾಗ ಡಿಟರ್ಮಿನೆಂಟ್ ಆಫ್ 3 4 1 1 ನೀವು ಕಂಡುಹಿಡ್ಕೊಬೇಕು. 3 × 1 ಏನಾಗುತ್ತೆ ದಟ್ ಟರ್ನ್ಸ್ ಔಟ್ ಟು ಬಿ 3. ಮೈನಸ್ ಅಂತ ಬರ್ಕೊಂಡು 1 × 4 ಏನಾಗುತ್ತೆ ದಟ್ ಟರ್ನ್ಸ್ ಔಟ್ ಟು ಬಿ 4 ಅಂತ ಬರುತ್ತೆ. ನೆಕ್ಸ್ಟು ಪ್ಲಸ್ ಕೆ ಕ್ಯಾಪ್ ಅಂತ ನೀವು ಬರ್ಕೊಂಡು ಕರಸ್ಪಾಂಡಿಂಗ್ ರೋ ಮತ್ತು ಕರಸ್ಪಾಂಡಿಂಗ್ ಕಾಲಮನ್ನು ಡಿಲೀಟ್ ಮಾಡಿಕೊಂಡ್ರೆ ಇಲ್ಲೇನು ಬರುತ್ತೆ, ಡಿಟರ್ಮಿನೆಂಟ್ ಆಫ್ 3 1 1 -1 ಅಂತ ಬರುತ್ತೆ. 3 × -1 ಏನಾಗುತ್ತೆ ದಟ್ ಟರ್ನ್ಸ್ ಔಟ್ ಟು ಬಿ -3 ಅಂತ ಬರುತ್ತೆ. ಮೈನಸ್ ಅಂತ ಬರ್ಕೊಂಡು 1 × 1 ಏನಾಯಿತು ದಟ್ ಈಸ್ 1 ಅಂತ ನಮಗೆ ಬಂತು. ಇದನ್ನು ಫರ್ದರ್ ಸಾಲ್ವ್ ಮಾಡೋಣ. ಇಲ್ಲಿ ಅಬ್ಸರ್ವ್ ಮಾಡಿ, ಮೈನಸ್ ಇಂಟು ಮೈನಸ್ ಏನಾಗುತ್ತೆ ಪ್ಲಸ್ ಆಗುತ್ತೆ. ದೇಫೋರ್ 4 + 1 ಏನಾಯಿತು 5 ಆಯಿತು. ದೇಫೋರ್ 5i ಕ್ಯಾಪ್ ಅಂತ ನಮಗೆ ಬರುತ್ತೆ. ಇಲ್ಲಿ ಅಬ್ಸರ್ವ್ ಮಾಡಿ, 3 - 4 ಏನಾಗುತ್ತೆ ದಟ್ ಟರ್ನ್ಸ್ ಔಟ್ ಟು ಬಿ -1. ಇಲ್ಲಿ ಮೈನಸ್
ಜೊತೆ ಇಲ್ಲಿ ಮೈನಸ್ನ ಮಲ್ಟಿಪ್ಲೈ ಮಾಡಿಕೊಂಡ್ರೆ ನಮಗೆ ಪ್ಲಸ್ ಬರುತ್ತೆ. ದೇ ಫೋರ್ ಪ್ಲಸ್ 1 ಜೆ ಕ್ಯಾಪ್ ಅಂತ ನಮಗೆ ಬಂತು. ಇಲ್ಲಿ -3 -1 ಏನಾಗುತ್ತೆ, -4 ಆಗುತ್ತೆ. ಇಂಟು ಕೆ ಕ್ಯಾಪ್ ಏನಾಗುತ್ತೆ, ದಟ್ ಟರ್ನ್ಸ್ ಔಟ್ ಟು ಬಿ -4 ಕೆ ಕ್ಯಾಪ್ ಅಂತ ನಮಗೆ ಬಂದಿದೆ. ಇವಾಗ ಅಬ್ಸರ್ವ್ ಮಾಡಿ, ಎ ವೆಕ್ಟರ್ ಕ್ರಾಸ್ ಆಫ್ ಬಿ ವೆಕ್ಟರ್ ಏನಿದೆ ಅದು ಕಾಂಪೋನೆಂಟ್ ಫಾರ್ಮಲ್ಲಿ ಬಂದಿದೆ. ದಟ್ ಈಸ್ 5i ಕ್ಯಾಪ್ ಪ್ಲಸ್ 1 ಜೆ ಕ್ಯಾಪ್ -4 ಕೆ ಕ್ಯಾಪ್ ಅಂತ ನಮಗೆ ಬಂತು. ಇವಾಗ ನಾವೇನು ಕಂಡುಹಿಡಬೇಕು, ಮ್ಯಾಗ್ನಿಟ್ಯೂಡ್ ಆಫ್ ಎ ವೆಕ್ಟರ್ ಕ್ರಾಸ್ ಆಫ್ ಬಿ ವೆಕ್ಟರ್ನ ಕಂಡುಹಿಡ್ಕೊಬೇಕು. ದಟ್ ರೆಪ್ರೆಸೆಂಟ್ಸ್ ದ ಏರಿಯಾ ಆಫ್ ದ ಪ್ಯಾರಲೋಗ್ರಾಮ್ ಅಂತ ನಾವು ಹೇಳ್ಬೋದು. ಅದರಿಂದ ನಾನೇನು ಬರ್ಕೊತೀನಿ, ದ ಏರಿಯಾ ಆಫ್ ದ ಪ್ಯಾರಲೆಲ್ಲೋಗ್ರಾಮ್ that is equal to magnitude of a vector cross of b vector ಅಂತ ಬರ್ಕೊಬೋದು. ದಟ್ ಈಸ್ ಈಕ್ವಲ್ ಟು, ಇವಾಗ ಮ್ಯಾಗ್ನಿಟ್ಯೂಡ್ ಆಫ್ ಎ ವೆಕ್ಟರ್ ಕ್ರಾಸ್ ಆಫ್ ಬಿ ವೆಕ್ಟರ್ ತೊಗೊಂಡ್ರೆ ದಟ್ ಟರ್ನ್ಸ್ ಔಟ್ ಟು ಬಿ ರೂಟ್ ಆಫ್, ಇಲ್ಲಿ ಅಬ್ಸರ್ವ್ ಮಾಡಿ ಸ್ಕೇಲಾರ್ ಕಾಂಪೊನೆಂಟ್ಸ್ ಯಾವ್ದಿದೆ, 5 1 -4 ಇದೆ. ಇಲ್ಲಿ ನಾವು ಮ್ಯಾಗ್ನಿಟ್ಯೂಡನ್ನ ಬರ್ಕೊಬೇಕಾದ್ರೆ ರೂಟ್ ಆಫ್ 5 ಸ್ಕ್ವೇರ್ ಪ್ಲಸ್ 1 ಸ್ಕ್ವೇರ್ ಪ್ಲಸ್ -4 ಸ್ಕ್ವೇರ್ ಅಂತ ನಾವು ಬರ್ಕೊಬೇಕು. ಇವಾಗ ಸಿಂಪ್ಲಿಫೈ ಮಾಡ್ತಾ ಬರೋಣ. ದಿಸ್ ಈಸ್ ಈಕ್ವಲ್ ಟು ರೂಟ್ ಆಫ್ 5 ಸ್ಕ್ವೇರ್ ಏನಾಗುತ್ತೆ 25 ಅಂತ ಬರುತ್ತೆ, ಪ್ಲಸ್ 1 ಸ್ಕ್ವೇರ್ ಏನಾಯಿತು 1 ಅಂತ ಬರುತ್ತೆ, 4 ಸ್ಕ್ವೇರ್ ಏನಾಗುತ್ತೆ ದಟ್ ಟರ್ನ್ಸ್ ಔಟ್ ಟು ಬಿ 16 ಅಂತ ನಮಗೆ ಬಂತು. ದಿಸ್ ಈಸ್ ಈಕ್ವಲ್ ಟು ರೂಟ್ ಆಫ್ 25 ಪ್ಲಸ್ 1 26, 26 ಪ್ಲಸ್ 16 ಏನಾಯಿತು ದಟ್ ಟರ್ನ್ಸ್ ಔಟ್ ಟು ಬಿ 42 ಅಂತ ಬಂತು. Therefore we can say that the area of the parallelogram that is equal to root of 42 ಸ್ಕ್ವೇರ್ ಯೂನಿಟ್ಸ್ ಅಂತ ನಾವು ಹೇಳ್ಬೋದು. ಇದು ನಮಗೆ ಬೇಕಾಗಿರುವಂತಹ ರಿಕ್ವೈರ್ಡ್ ಆನ್ಸರ್ ಆಗಿರುತ್ತೆ. ಈ ಥರ ಟೈಪ್ ಆಫ್ ಕ್ವಶನನ್ನು ನೋಡ್ಕೊಂಡಿರಿ, ಫ್ರೀಕ್ವೆಂಟಾಗಿ ಫೈನಲ್ ಎಕ್ಸಾಮಿನೇಷನಲ್ಲಿ ಅವರು ಕೇಳ್ತಾ ಇರ್ತಾರೆ. ಇವಾಗ ನಾವು ನೆಕ್ಸ್ಟ್ ಕ್ವಶನನ್ನು ನಾವು ನೋಡೋಣ. ಈ ಒಂದು ಕ್ವಶನನ್ನು 2015, 2017 ಮತ್ತು 2020 ಎಕ್ಸಾಮಲ್ಲಿ ಅವರು ಕೇಳಿದ್ದಾರೆ. ಫೈಂಡ್ ದ ಏರಿಯಾ ಆಫ್ ದ ಪ್ಯಾರಲೋಗ್ರಾಮ್ whose adjacent sides are determined by the vector a vector that is equal to I cap minus j cap plus 3k cap and b vector that is equal to 2i cap minus 7j cap plus k cap ಅಂತ ಅವರು ಕೊಟ್ಟಿದ್ದಾರೆ. ಈ ಪ್ರಾಬ್ಲಮನ್ನು ಹಿಂದಿನ ಪ್ರಾಬ್ಲಮ್ ಹೇಗೆ ಸಾಲ್ವ್ ಮಾಡಿದ್ವಿ ಅದೇ ಥರ ನಾವು ಸಾಲ್ವ್ ಮಾಡ್ತಾ ಬರಬೇಕು. ಇಲ್ಲಿ ಏನು ಕೇಳ್ತಾ ಇದ್ದಾರೆ, ಏರಿಯಾ ಆಫ್ ದ ಪ್ಯಾರಲೋಗ್ರಾಮನ್ನು ಕಂಡುಹಿಡಿಯಿರಿ ಅಂತ ಅವರು ಕೇಳ್ತಾ ಇದ್ದಾರೆ. ಇಲ್ಲೇನು ಕೊಟ್ಟಿದ್ದಾರೆ, ಎ ವೆಕ್ಟರ್ ದಟ್ ಈಸ್ ಈಕ್ವಲ್ ಟು ಐ ಕ್ಯಾಪ್ ಮೈನಸ್ ಜೆ ಕ್ಯಾಪ್ ಪ್ಲಸ್ 3k ಕ್ಯಾಪ್ ಅಂತ ಕೊಟ್ಟಿದ್ದಾರೆ. ಮತ್ತು ಬಿ ವೆಕ್ಟರ್ ದಟ್ ಈಸ್ ಈಕ್ವಲ್ ಟು 2i ಕ್ಯಾಪ್ ಮೈನಸ್ 7j ಕ್ಯಾಪ್ ಪ್ಲಸ್ k ಕ್ಯಾಪ್ ಅಂತ ಅವರು ಕೊಟ್ಟಿದ್ದಾರೆ. ಇಲ್ಲಿ ಏನೇನು ಕೊಟ್ಟಿದ್ದಾರೆ ಅದನ್ನು ನಾವು ಬರ್ಕೊಳ್ಳೋಣ. ಗಿವನ್ ಎ ವೆಕ್ಟರ್ ದಟ್ ಈಸ್ ಈಕ್ವಲ್ ಟು, ಇಲ್ಲಿ ಏನು ವೆಕ್ಟರ್ ಕೊಟ್ಟಿದ್ದಾರೆ ಅದನ್ನು ಬರ್ಕೊತೀನಿ, ಅಬ್ಸರ್ವ್ ಮಾಡಿ. ಐ ಕ್ಯಾಪ್ ಮೈನಸ್ ಜೆ ಕ್ಯಾಪ್ ಪ್ಲಸ್ 3k ಕ್ಯಾಪ್ ಅಂತ ಇದೆ. ದಟ್ ಕ್ಯಾನ್ ಬಿ ರಿಟರ್ನ್ ಆಸ್ 1i ಕ್ಯಾಪ್ ಮೈನಸ್ 1j ಕ್ಯಾಪ್ ಪ್ಲಸ್ 3k ಕ್ಯಾಪ್ ಅಂತ ಬರ್ಕೊಬೋದು. ಇಲ್ಲಿ ಬಿ ವೆಕ್ಟರ್ ಏನಿದೆ 2i ಕ್ಯಾಪ್ ಮೈನಸ್ 7j ಕ್ಯಾಪ್ ಪ್ಲಸ್ k ಕ್ಯಾಪ್ ಅಂತ ಇದೆ. ಅದನ್ನು ನಾವು 2i ಕ್ಯಾಪ್ ಮೈನಸ್ 7j ಕ್ಯಾಪ್ ಪ್ಲಸ್ 1k ಕ್ಯಾಪ್ ಅಂತ ನಾವು ಬರ್ಕೊಬೋದು. ಇವಾಗ ನಾವೇನು ಕಂಡುಹಿಡ್ಕೊಬೇಕು, ಏರಿಯಾ ಆಫ್ ದ ಪ್ಯಾರಲೋಗ್ರಾಮನ್ನು ನಾವು ಕಂಡುಹಿಡ್ಕೊಬೇಕು. ದಟ್ ಈಸ್ ನಥಿಂಗ್ ಬಟ್ ಮ್ಯಾಗ್ನಿಟ್ಯೂಡ್ ಆಫ್ ಎ ವೆಕ್ಟರ್ ಕ್ರಾಸ್ ಆಫ್ ಬಿ ವೆಕ್ಟರ್ ಅಂತ ನಿಮಗೆ ಗೊತ್ತಿರಬೇಕು. ಇದನ್ನು ನಾವು ಕಂಡುಹಿಡ್ಕೊಬೇಕು. ಫಸ್ಟ್ ನಾವು ಎ ವೆಕ್ಟರ್ ಕ್ರಾಸ್ ಆಫ್ ಬಿ ವೆಕ್ಟರ್ನ ಕಂಡುಹಿಡ್ಕೊಂಡು ಅದಾದಮೇಲೆ ಮ್ಯಾಗ್ನಿಟ್ಯೂಡ್ ಆಫ್ ಎ ವೆಕ್ಟರ್ ಕ್ರಾಸ್ ಆಫ್ ಬಿ ವೆಕ್ಟರ್ನ ಕಂಡುಹಿಡ್ಕೊಂಡ್ರೆ ನಮಗೇನು ಬರುತ್ತೆ, ಏರಿಯಾ ಆಫ್ ದ ಪ್ಯಾರಲೋಗ್ರಾಮ್ ನಮಗೆ ಒಬ್ಟೈನ್ ಆಗುತ್ತೆ. ಇವಾಗ ನಾವು ಎ ವೆಕ್ಟರ್ ಕ್ರಾಸ್ ಆಫ್ ಬಿ ವೆಕ್ಟರನ್ನು ನಾವು ಕಂಡುಹಿಡ್ಕೊಳ್ಳೋಣ. ಇಲ್ಲಿ ಅಬ್ಸರ್ವ್ ಮಾಡಿ, ನಾವು ಕನ್ಸಿಡರ್ ಎ ವೆಕ್ಟರ್ ಕ್ರಾಸ್ ಆಫ್ ಬಿ ವೆಕ್ಟರ್ ದಟ್ ಈಸ್ ಈಕ್ವಲ್ ಟು, ಇಲ್ಲಿ ನಾವು ಎ ವೆಕ್ಟರ್ ಕ್ರಾಸ್ ಆಫ್ ಬಿ ವೆಕ್ಟರನ್ನು ಡಿಟರ್ಮಿನೆಂಟ್ ಫಾರ್ಮಲ್ಲಿ ನಾವು ಬರ್ಕೊತೀವಿ. ಇಲ್ಲಿ ಅಬ್ಸರ್ವ್ ಮಾಡಿ, ಫಸ್ಟ್ ರೋನಲ್ಲಿ ಐ ಕ್ಯಾಪ್ ಜೆ ಕ್ಯಾಪ್ ಕೆ ಕ್ಯಾಪ್ ಅಂತ ನಾವು ಬರ್ಕೊತೀವಿ. ಸೆಕೆಂಡ್ ರೋನಲ್ಲಿ ನಾವು ಎ ವೆಕ್ಟರಿನ ಸ್ಕೇಲಾರ್ ಕಾಂಪೋನೆಂಟ್ಸನ್ನು ನಾವು ಬರ್ಕೊಬೇಕು. ಇಲ್ಲಿ ಅಬ್ಸರ್ವ್ ಮಾಡಿ, ಐ ಕ್ಯಾಪಿನ ಕೋಫಿಷಿಯಂಟು, ಜೆ ಕ್ಯಾಪಿನ ಕೋಫಿಷಿಯಂಟು ಮತ್ತು ಕೆ ಕ್ಯಾಪಿನ ಕೋಫಿಷಿಯಂಟ್ ಏನಿರುತ್ತೆ ದಟ್ ಈಸ್ ನಥಿಂಗ್ ಬಟ್ ದ ಸ್ಕೇಲಾರ್ ಕಾಂಪೋನೆಂಟ್ಸ್ ಆಫ್ ಎ ವೆಕ್ಟರ್ ಅಂತ ನಾವು ಹೇಳ್ಬೋದಾ. ಇಲ್ಲಿ ಸ್ಕೇಲಾರ್ ಕಾಂಪೋನೆಂಟ್ಸ್ ಏನಿದೆ 1 - 1 3 ಇದೆ. ಅದನ್ನು ನಾನು ಬರ್ಕೊತೀನಿ, ಅಬ್ಸರ್ವ್ ಮಾಡಿ 1 - 1 3 ಅಂತ ಇದೆ. ನೆಕ್ಸ್ಟ್ ರೋನಲ್ಲಿ ಬಿ ವೆಕ್ಟರಿನ ಐ ಕ್ಯಾಪ್ ಜೆ ಕ್ಯಾಪ್ ಮತ್ತು ಕೆ ಕ್ಯಾಪಿನ ಕೋಫಿಷಿಯಂಟ್ ಬರ್ಕೊಬೇಕು. ದಟ್ ರೆಪ್ರೆಸೆಂಟ್ಸ್ ದ ಸ್ಕೇಲಾರ್ ಕಾಂಪೋನೆಂಟ್ಸ್ ಆಫ್ ಬಿ ವೆಕ್ಟರ್ ಅಲಾಂಗ್ ಎಕ್ಸ್ ವೈ ಆ್ಯಂಡ್ ಝೆಡ್ ಆಕ್ಸಿಸ್ ರೆಸ್ಪೆಕ್ಟಿವ್ಲಿ ಅಂತ ನಾವು ಹೇಳ್ಬೋದು. ಇಲ್ಲಿ ಐ ಕ್ಯಾಪಿನ ಕೋಫಿಷಿಯಂಟ್ ಏನಿದೆ 2 ಇದೆ, ಜೆ ಕ್ಯಾಪಿನ ಕೋಫಿಷಿಯಂಟ್ ಏನಿದೆ -7 ಇದೆ,
ಕೆ ಕ್ಯಾಪಿನ ಕೋಫಿಷಿಯಂಟ್ ಏನಿದೆ 1 ಅಂತ ಇದೆ. ಇವಾಗ ನಾವು ಈ ಒಂದು ಡಿಟರ್ಮಿನೆಂಟನ್ನು ಸಾಲ್ವ್ ಮಾಡ್ಕೊಬೇಕು. ಇಲ್ಲಿ ಪ್ಲಸ್ ಮೈನಸ್ ಪ್ಲಸ್ ಅಂತ ನೀವು ಬರ್ಕೊಡಿ, ಪ್ಲಸ್ ಐ ಕ್ಯಾಪ್. ಇವಾಗ ಈ ಪ್ಲಸ್ ಐ ಕ್ಯಾಪನ್ನು ನಾವು ಕನ್ಸಿಡರ್ ಮಾಡಿಕೊಂಡ್ರೆ ಕರಸ್ಪಾಂಡಿಂಗ್ ರೋ ಮತ್ತು ಕರಸ್ಪಾಂಡಿಂಗ್ ಕಾಲಮನ್ನು ನೀವು ಡಿಲೀಟ್ ಮಾಡ್ಕೊಬೇಕು. ಅವಾಗ ಏನು ಬರುತ್ತೆ, ಡಿಟರ್ಮಿನೆಂಟ್ ಆಫ್ -1 3 -7 1 ಅಂತ ಬರುತ್ತೆ. ಇಲ್ಲಿ ಅಬ್ಸರ್ವ್ ಮಾಡಿ, -1 × 1 ಏನಾಯಿತು, -1 ಅಂತ ಬರುತ್ತೆ. ಮೈನಸ್ ಅಂತ ಬರ್ಕೊಂಡು -7 × 3 ಏನಾಯಿತು, ದಟ್ ಟರ್ನ್ಸ್ ಔಟ್ ಟು ಬಿ -21 ಅಂತ ನಮಗೆ ಬರುತ್ತೆ. ಮೈನಸ್ ಜೆ ಕ್ಯಾಪ್ ಅಂತ ನೆಕ್ಸ್ಟ್ ಬರ್ಕೊಬೇಕು. ಕರಸ್ಪಾಂಡಿಂಗ್ ರೋ ಮತ್ತು ಕರಸ್ಪಾಂಡಿಂಗ್ ಕಾಲಮನ್ನು ನಾವು ಡಿಲೀಟ್ ಮಾಡಿಕೊಂಡ್ರೆ ಇಲ್ಲಿ ನಮಗೇನು ಬರುತ್ತೆ, ಡಿಟರ್ಮಿನೆಂಟ್ ಆಫ್ 1 3 2 1 ಅಂತ ನಮಗೆ ಬರುತ್ತೆ. ಇಲ್ಲಿ ಅಬ್ಸರ್ವ್ ಮಾಡಿ, 1 × 1 ಏನಾಯಿತು, ದಟ್ ಈಸ್ 1 ಅಂತ ಬರುತ್ತೆ. ಮೈನಸ್ ಅಂತ ಬರ್ಕೊಂಡು 2 × 3 ಏನಾಗುತ್ತೆ, ದಟ್ ಟರ್ನ್ಸ್ ಔಟ್ ಟು ಬಿ 6 ಅಂತ ನಮಗೆ ಬರುತ್ತೆ. ನೆಕ್ಸ್ಟು ಪ್ಲಸ್ ಕೆ ಕ್ಯಾಪ್ ಅಂತ ಬರ್ಕೊಬೇಕು. ಇವಾಗ ಕರಸ್ಪಾಂಡಿಂಗ್ ರೋ ಮತ್ತು ಕರಸ್ಪಾಂಡಿಂಗ್ ಕಾಲಮನ್ನು ಡಿಲೀಟ್ ಮಾಡಿಕೊಂಡ್ರೆ ನಮಗೇನು ಬರುತ್ತೆ, ಡಿಟರ್ಮಿನೆಂಟ್ ಆಫ್ 1 -1 2 -7 ಅಂತ ಬರುತ್ತೆ. ಅದನ್ನು ಸಾಲ್ವ್ ಮಾಡಿದ್ರೆ ಏನು ಬರುತ್ತೆ, 1 × -7 ಏನಾಯಿತು, ದಟ್ ಈಸ್ -7 ಅಂತ ಬರುತ್ತೆ. ಮೈನಸ್ ಅಂತ ಬರ್ಕೊಂಡು 2 × -1 ಏನಾಯಿತು, ದಟ್ ಟರ್ನ್ಸ್ ಔಟ್ ಟು ಬಿ -2 ಅಂತ ನಮಗೆ ಬಂತು. ಇವಾಗ ಸಿಂಪ್ಲಿಫಿಕೇಶನ್ ಮಾಡ್ಕೊಳ್ಳೋಣ. ಇಲ್ಲಿ ಅಬ್ಸರ್ವ್ ಮಾಡಿ, ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. 21 -1 ಏನಾಯಿತು, ದಟ್ ಟರ್ನ್ಸ್ ಔಟ್ ಟು ಬಿ 20 ಅಂತ ಬರುತ್ತೆ. ದೇರ್ಫೋರ್ 20 ಐ ಕ್ಯಾಪ್ ಅಂತ ನಾನು ಬರ್ಕೊತೀನಿ. ಇಲ್ಲಿ ಅಬ್ಸರ್ವ್ ಮಾಡಿ, 1 - 6 ಏನಾಗುತ್ತೆ, -5 ಆಗುತ್ತೆ. -5 ಇಂಟು ಮೈನಸ್ ಜೆ ಕ್ಯಾಪ್ ಏನಾಯಿತು, ದಟ್ ಟರ್ನ್ಸ್ ಔಟ್ ಟು ಬಿ +5 ಜೆ ಕ್ಯಾಪ್ ಅಂತ ನಮಗೆ ಬಂತು. ಪ್ಲಸ್ ಇಲ್ಲಿ ಅಬ್ಸರ್ವ್ ಮಾಡಿ, -7 ಮೈನಸ್ ಆಫ್ -2 ಅಂತ ಇದೆ. ಇಲ್ಲಿ -7 +2 ಆಗುತ್ತೆ. ದಿಸ್ ಟರ್ನ್ಸ್ ಔಟ್ ಟು ಬಿ -5 ಇಂಟು ಕೆ ಕ್ಯಾಪ್ ಅಂತ ಬರುತ್ತೆ. ದೇರ್ಫೋರ್ ನಾನೇನು ಬರ್ಕೊಬೋದು, -5 ಕೆ ಕ್ಯಾಪ್ ಅಂತ ನಾವು ಬರ್ಕೊಬೋದು. ದೇರ್ಫೋರ್ ನಮಗೇನು ಬಂತು, ಎ ವೆಕ್ಟರ್ ಕ್ರಾಸ್ ಆಫ್ ಬಿ ವೆಕ್ಟರ್ ದಟ್ ಈಸ್ ಈಕ್ವಲ್ ಟು 20 ಐ ಕ್ಯಾಪ್ ಪ್ಲಸ್ 5 ಜೆ ಕ್ಯಾಪ್ ಮೈನಸ್ 5 ಕೆ ಕ್ಯಾಪ್ ಅಂತ ನಮಗೆ ಬಂದಿದೆ. ಇವಾಗ ನಾವೇನು ಕಂಡುಹಿಡ್ಕೊಬೇಕು, ಏರಿಯಾ ಆಫ್ ದ ಪ್ಯಾರಲೋಗ್ರಾಮನ್ನು ನಾವು ಕಂಡುಹಿಡ್ಕೊಬೇಕು. ದಟ್ ಈಸ್ ನಥಿಂಗ್ ಬಟ್ ಮ್ಯಾಗ್ನಿಟ್ಯೂಡ್ ಆಫ್ ಎ ವೆಕ್ಟರ್ ಕ್ರಾಸ್ ಆಫ್ ಬಿ ವೆಕ್ಟರ್ ಅಂತ ನಮಗೆ ಗೊತ್ತಿದೆ. ಅದನ್ನು ನಾನು ಬರ್ಕೊತೀನಿ. ದ ಏರಿಯಾ ಆಫ್ ದ ಪ್ಯಾರಲೆಲ್ಲೋಗ್ರಾಮ್ that is given by magnitude of a vector cross of b vector ಅಂತ ಗೊತ್ತಿದೆ. This is given by, ಇವಾಗ ಮ್ಯಾಗ್ನಿಟ್ಯೂಡ್ ಆಫ್ ಎ ವೆಕ್ಟರ್ ಕ್ರಾಸ್ ಆಫ್ ಬಿ ವೆಕ್ಟರ್ ಹೇಗೆ ಕಂಡುಹಿಡಿಯೋದು ಅಂತ ನಿಮಗೆ ಗೊತ್ತಿರುತ್ತೆ. ಇಲ್ಲಿ ಅಬ್ಸರ್ವ್ ಮಾಡಿ, ಎ ವೆಕ್ಟರ್ ಕ್ರಾಸ್ ಆಫ್ ಬಿ ವೆಕ್ಟರ್ ಕಾಂಪೋನೆಂಟ್ ಫಾರ್ಮಲ್ಲಿ ಏನಿದೆ, ಇಲ್ಲಿ ಸ್ಕೇಲಾರ್ ಕಾಂಪೋನೆಂಟ್ಸ್ ಏನಿದೆ, 25 -5 ಅಂತ ಇದೆ. ದೇರ್ಫೋರ್ ಮ್ಯಾಗ್ನಿಟ್ಯೂಡ್ ಆಫ್ ಎ ವೆಕ್ಟರ್ ಕ್ರಾಸ್ ಆಫ್ ಬಿ ವೆಕ್ಟರ್ ಏನಾಗುತ್ತೆ, 20 ಸ್ಕ್ವೇರ್ ಪ್ಲಸ್ 5 ಸ್ಕ್ವೇರ್ ಪ್ಲಸ್ -5 ಸ್ಕ್ವೇರ್ ಅಂತ ನಮಗೆ ಬರುತ್ತೆ. ದಿಸ್ ಈಸ್ ಈಕ್ವಲ್ ಟು ರೂಟ್ ಆಫ್ 20 ಸ್ಕ್ವೇರ್ ಏನಾಯಿತು, 400 ಅಂತ ಬರುತ್ತೆ. 5 ಸ್ಕ್ವೇರ್ ಈಸ್ 25. ಅಗೇನ್ -5 ಸ್ಕ್ವೇರ್ ಏನಾಗುತ್ತೆ, ದಟ್ ಟರ್ನ್ಸ್ ಔಟ್ ಟು ಬಿ 25 ಅಂತ ಬಂತು. ದಿಸ್ ಈಸ್ ಈಕ್ವಲ್ ಟು ರೂಟ್ ಆಫ್ 400 ಪ್ಲಸ್ 25 ಪ್ಲಸ್ 25 ದಟ್ ಟರ್ನ್ಸ್ ಔಟ್ ಟು ಬಿ 450 ಅಂತ ನಮಗೆ ಬರುತ್ತೆ. ಇವಾಗ 450ನ ಯಾವ ಥರ ಬರ್ಕೊಬೋದು, ಅಬ್ಸರ್ವ್ ಮಾಡಿ, ರೂಟ್ ಆಫ್ 225 ಇಂಟು 2 ಅಂತ ನಾವು ಬರ್ಕೊಬೋದಾ. ಏನಕ್ಕೆ ನಾನು ಈ ಥರ ಬರ್ಕೊಂಡೆ ಅಂತ ಹೇಳಿದ್ರೆ, ರೂಟ್ ಆಫ್ 225 ಏನಂತ ಬರ್ಕೊಬೋದು, ದಟ್ ಈಸ್ 15 ಅಂತ ಬರ್ಕೊಬೋದು, ಇಂಟು ರೂಟ್ 2 ಅಂತ ನಮಗೆ ಬರುತ್ತೆ. ದೇರ್ಫೋರ್ ಏರಿಯಾ ಆಫ್ ದ ಪ್ಯಾರಲೋಗ್ರಾಮ್ ನಮಗೆ ಬಂದಿದೆ, ದಟ್ ಈಸ್ ಈಕ್ವಲ್ ಟು 15 ರೂಟ್ 2 ಅಂತ ಬಂದಿದೆ. ಸ್ಕ್ವೈರ್ ಯೂನಿಟ್ಸ್ ಅಂತ ನೀವು ಬರ್ಕೊಬೇಕು. ಇದು ನಿಮಗೆ ಬೇಕಾಗಿರುವಂತಹ ರಿಕ್ವೈರ್ಡ್ ಆನ್ಸರ್ ಆಗಿರುತ್ತೆ. ಅರ್ಥ ಆಗಿದೆ ಅಂತ ನಾನು ಅನ್ಕೊತೀನಿ. ಇವಾಗ ನಾವು ನೆಕ್ಸ್ಟ್ ಪ್ರಾಬ್ಲಮನ್ನು ನಾವು ನೋಡೋಣ. ಈ ಕ್ವಶನನ್ನು 2015 ಮತ್ತು 2019 ಎಕ್ಸಾಮಿನೇಷನಲ್ಲಿ ಅವರು ಕೇಳಿದ್ದಾರೆ. ಇಫ್ ಎ ವೆಕ್ಟರ್ ಪ್ಲಸ್ ಬಿ ವೆಕ್ಟರ್ ಡಾಟ್ ಪ್ರಾಡಕ್ಟ್ ವಿತ್ ಎ ವೆಕ್ಟರ್ ಮೈನಸ್ ಬಿ ವೆಕ್ಟರ್ ದಟ್ ಈಸ್ ಈಕ್ವಲ್ ಟು 8 ಆ್ಯಂಡ್ ಮ್ಯಾಗ್ನಿಟ್ಯೂಡ್ ಆಫ್ ಎ ವೆಕ್ಟರ್ ದಟ್ ಈಸ್ ಈಕ್ವಲ್ ಟು 8 ಟೈಮ್ಸ್ ಮ್ಯಾಗ್ನಿಟ್ಯೂಡ್ ಆಫ್ ಬಿ ವೆಕ್ಟರ್, ದೆನ್ ಫೈಂಡ್ ಮ್ಯಾಗ್ನಿಟ್ಯೂಡ್ ಆಫ್ ಬಿ ವೆಕ್ಟರ್ ಅಂತ ಅವರು ಕೊಟ್ಟಿದ್ದಾರೆ. ಈ ಒಂದು ಪ್ರಾಬ್ಲಮಲ್ಲಿ ಏನು ಕೇಳ್ತಾ ಇದ್ದಾರೆ ಅನ್ನೋದನ್ನು ಕರೆಕ್ಟಾಗಿ ನೀವು ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಎ ವೆಕ್ಟರ್ ಪ್ಲಸ್ ಬಿ ವೆಕ್ಟರ್ ಡಾಟ್ ಪ್ರಾಡಕ್ಟ್ ವಿತ್ ಎ ವೆಕ್ಟರ್ ಮೈನಸ್ ಬಿ ವೆಕ್ಟರ್ ತೊಗೊಂಡಾಗ ದಟ್ ಈಸ್ ಈಕ್ವಲ್ ಟು 8 ಅಂತ ಬರ್ತಿದೆ ಅಂತ ಅವರು ಕೊಟ್ಟಿದ್ದಾರೆ. ಮತ್ತು ಮ್ಯಾಗ್ನಿಟ್ಯೂಡ್ ಆಫ್ ಎ ವೆಕ್ಟರ್ ದಟ್ ಈಸ್ ಈಕ್ವಲ್ ಟು 8 ಟೈಮ್ಸ್ ಮ್ಯಾಗ್ನಿಟ್ಯೂಡ್ ಆಫ್ ಬಿ ವೆಕ್ಟರ್ ಇದೆಯಂತೆ. ಹಾಗಾದರೆ
ಮ್ಯಾಗ್ನಿಟ್ಯೂಡ್ ಆಫ್ ಬಿ ವೆಕ್ಟರನ್ನು ಕಂಡುಹಿಡಿಯಿರಿ ಅಂತ ಅವರು ಕೇಳ್ತಾ ಇದ್ದಾರೆ. ಇಲ್ಲಿ ಏನು ಕೊಟ್ಟಿದ್ದಾರೆ ಫಸ್ಟ್ ಅದನ್ನು ನೀವು ಬರ್ಕೊಳ್ಳಿ. ಎ ವೆಕ್ಟರ್ ಪ್ಲಸ್ ಬಿ ವೆಕ್ಟರ್ ಡಾಟ್ ಪ್ರಾಡಕ್ಟ್ ವಿತ್ ಎ ವೆಕ್ಟರ್ ಮೈನಸ್ ಬಿ ವೆಕ್ಟರ್ ದಟ್ ಈಸ್ ಈಕ್ವಲ್ ಟು 8 ಅಂತ ಕೊಟ್ಟಿದ್ದಾರೆ. ಮತ್ತು ಮ್ಯಾಗ್ನಿಟ್ಯೂಡ್ ಆಫ್ ಎ ವೆಕ್ಟರ್ ದಟ್ ಈಸ್ ಈಕ್ವಲ್ ಟು 8 ಟೈಮ್ಸ್ ಮ್ಯಾಗ್ನಿಟ್ಯೂಡ್ ಆಫ್ ಬಿ ವೆಕ್ಟರ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ನಾವೇನು ಕಂಡುಹಿಡ್ಕೊಬೇಕು, ಟು ಫೈಂಡ್ ಮ್ಯಾಗ್ನಿಟ್ಯೂಡ್ ಆಫ್ ಬಿ ವೆಕ್ಟರ್ ದಟ್ ಈಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್. ಇಲ್ಲಿ ಮ್ಯಾಗ್ನಿಟ್ಯೂಡ್ ಆಫ್ ಬಿ ವೆಕ್ಟರನ್ನು ಕಂಡುಹಿಡ್ಕೊಬೇಕಾಗಿರೋದ್ರಿಂದ ಇಲ್ಲಿ ಕೊಟ್ಟಿರುವಂತಹ ಕಂಡೀಷನಿಂದನೇ ನೀವು ಕಂಡುಹಿಡ್ಕೊಬೇಕು. ಅದರಿಂದ ನಾನೇನು ಕನ್ಸಿಡರ್ ಮಾಡ್ಕೊತೀನಿ, ಕನ್ಸಿಡರ್ ಎ ವೆಕ್ಟರ್ ಪ್ಲಸ್ ಬಿ ವೆಕ್ಟರ್ ಡಾಟ್ ಪ್ರಾಡಕ್ಟ್ ವಿತ್ ಎ ವೆಕ್ಟರ್ ಮೈನಸ್ ಬಿ ವೆಕ್ಟರ್ ದಟ್ ಈಸ್ ಈಕ್ವಲ್ ಟು 8 ನಾನು ಕನ್ಸಿಡರ್ ಮಾಡ್ಕೊತೀನಿ. ದಿಸ್ ಇಂಪ್ಲೈಸ್ ದಟ್, ಇಲ್ಲಿ ಅಬ್ಸರ್ವ್ ಮಾಡಿ, ಎ ವೆಕ್ಟರ್ ಪ್ಲಸ್ ಬಿ ವೆಕ್ಟರ್ ಡಾಟ್ ಪ್ರಾಡಕ್ಟ್ ವಿತ್ ಎ ವೆಕ್ಟರ್ ಮೈನಸ್ ಬಿ ವೆಕ್ಟರ್ ಏನಾಗಿರುತ್ತೆ, ದಟ್ ಈಸ್ ನಥಿಂಗ್ ಬಟ್ ಮ್ಯಾಗ್ನಿಟ್ಯೂಡ್ ಆಫ್ ಎ ವೆಕ್ಟರ್ ಸ್ಕ್ವೇರ್ ಮೈನಸ್ ಮ್ಯಾಗ್ನಿಟ್ಯೂಡ್ ಆಫ್ ಬಿ ವೆಕ್ಟರ್ ಸ್ಕ್ವೇರ್ ಅಂತ ಬರುತ್ತೆ. ದಟ್ ಈಸ್ ಈಕ್ವಲ್ ಟು 8 ಅಂತ ಇದೆ. ಇಲ್ಲಿ ಬೇಕಾದ್ರೆ ಬ್ರ್ಯಾಕೆಟಲ್ಲಿ ಬರ್ಕೊಳ್ಳಿ, ಬಿಕಾಸ್ ನಿಮಗೆ ಫಾರ್ಮುಲಾ ಗೊತ್ತಿದೆ. ಎ ವೆಕ್ಟರ್ ಪ್ಲಸ್ ಬಿ ವೆಕ್ಟರ್ ಡಾಟ್ ಪ್ರಾಡಕ್ಟ್ ವಿತ್ ಎ ವೆಕ್ಟರ್ ಮೈನಸ್ ಬಿ ವೆಕ್ಟರ್ ಏನಾಗಿರುತ್ತೆ, ದಟ್ ಈಸ್ ಈಕ್ವಲ್ ಟು ಮ್ಯಾಗ್ನಿಟ್ಯೂಡ್ ಆಫ್ ಎ ವೆಕ್ಟರ್ ಸ್ಕ್ವೇರ್ ಮೈನಸ್ ಮ್ಯಾಗ್ನಿಟ್ಯೂಡ್ ಆಫ್ ಬಿ ವೆಕ್ಟರ್ ಸ್ಕ್ವೇರ್ ಅಂತ ನಿಮಗೆ ಗೊತ್ತಿದೆ. ಇವಾಗ ಫರ್ದರ್ ಸಿಂಪ್ಲಿಫಿಕೇಶನ್ ಮಾಡ್ತಾ ಬರೋಣ. ಇಲ್ಲಿ ಅಬ್ಸರ್ವ್ ಮಾಡಿ, ಮ್ಯಾಗ್ನಿಟ್ಯೂಡ್ ಆಫ್ ಎ ವೆಕ್ಟರ್ ಈಸ್ ಈಕ್ವಲ್ ಟು 8 ಟೈಮ್ಸ್ ಮ್ಯಾಗ್ನಿಟ್ಯೂಡ್ ಆಫ್ ಬಿ ವೆಕ್ಟರ್ ಅಂತ ಕೊಟ್ಟಿದ್ದಾರೆ. ಇಲ್ಲೇನಿದೆ, ಮ್ಯಾಗ್ನಿಟ್ಯೂಡ್ ಆಫ್ ಎ ವೆಕ್ಟರ್ ಸ್ಕ್ವೇರ್ ಇದೆ. ಹಾಗಾದರೆ ನಮ್ಗೆ ಏನು ಬರುತ್ತೆ, 8 ಸ್ಕ್ವೇರ್ ಇಂಟು ಮ್ಯಾಗ್ನಿಟ್ಯೂಡ್ ಆಫ್ ಬಿ ವೆಕ್ಟರ್ ಸ್ಕ್ವೇರ್ ಅಂತ ಬರುತ್ತೆ. ದಟ್ ಟರ್ನ್ಸ್ ಔಟ್ ಟು ಬಿ 64 ಇಂಟು ಮ್ಯಾಗ್ನಿಟ್ಯೂಡ್ ಆಫ್ ಬಿ ವೆಕ್ಟರ್ ಸ್ಕ್ವೇರ್ ಅಂತ ಬರ್ಕೊಬೋದು, ಮೈನಸ್ ಮ್ಯಾಗ್ನಿಟ್ಯೂಡ್ ಆಫ್ ಬಿ ವೆಕ್ಟರ್ ಸ್ಕ್ವೇರ್ ದಟ್ ಈಸ್ ಈಕ್ವಲ್ ಟು 8 ಅಂತ ನಮಗೆ ಬಂತು. ದಿಸ್ ಇಂಪ್ಲೈಸ್ ದಟ್ ಇವಾಗ ನಾವು ಮ್ಯಾಗ್ನಿಟ್ಯೂಡ್ ಆಫ್ ಬಿ ವೆಕ್ಟರ್ ಸ್ಕ್ವೇರ್ನ ನಾವು ಕಾಮನ್ ತೊಗೊಂಡ್ರೆ ಬರುತ್ತೆ 64 ಮೈನಸ್ 1 ಅಂತ ಬ್ರ್ಯಾಕೆಟಲ್ಲಿ ಬರುತ್ತೆ. ದಟ್ ಈಸ್ ಈಕ್ವಲ್ ಟು 8 ಅಂತ ಬಂತು. ದಿಸ್ ಇಂಪ್ಲೈಸ್ ದಟ್ 64 ಮೈನಸ್ 1 ದಟ್ ಈಸ್ 63 ಮ್ಯಾಗ್ನಿಟ್ಯೂಡ್ ಆಫ್ ಬಿ ವೆಕ್ಟರ್ ಸ್ಕ್ವೇರ್ ದಟ್ ಈಸ್ ಈಕ್ವಲ್ ಟು 8 ಅಂತ ಬಂತು. ದಿಸ್ ಇಂಪ್ಲೈಸ್ ದಟ್ ಮ್ಯಾಗ್ನಿಟ್ಯೂಡ್ ಆಫ್ ಬಿ ವೆಕ್ಟರ್ ದಟ್ ಈಸ್ ಈಕ್ವಲ್ ಟು 8 ಡಿವೈಡೆಡ್ ಬೈ 63 ಅಂಡರ್ ದ ರೂಟ್ ಅಂತ ನಾವು ಬರ್ಕೊಬೋದಾ. ಇಲ್ಲಿ ಅಬ್ಸರ್ವ್ ಮಾಡಿ, ಇದನ್ನ ಏನಂತ ಬರ್ಕೊಬೋದು, ಮ್ಯಾಗ್ನಿಟ್ಯೂಡ್ ಆಫ್ ಬಿ ವೆಕ್ಟರ್ ಸ್ಕ್ವೇರ್ ದಟ್ ಈಸ್ ಈಕ್ವಲ್ ಟು 8 ಡಿವೈಡೆಡ್ ಬೈ 63 ಅಂತ ಬರ್ಕೊಬೋದು. ನೆಕ್ಸ್ಟ್ ಸ್ಟೆಪ್ಪಲ್ಲಿ ನೀವೇನು ಬರ್ಕೊಳ್ಳಿ, ಮ್ಯಾಗ್ನಿಟ್ಯೂಡ್ ಆಫ್ ಬಿ ವೆಕ್ಟರ್ ಏನಾಗಿರುತ್ತೆ, ದಟ್ ಈಸ್ ಈಕ್ವಲ್ ಟು ರೂಟ್ ಆಫ್ 8 ಡಿವೈಡೆಡ್ ಬೈ 63 ಅಂತ ನಮಗೆ ಬರುತ್ತೆ. ದಿಸ್ ಈಸ್ ಈಕ್ವಲ್ ಟು, ಇವಾಗ ರೂಟ್ 8 ನೀವೇನಂತ ಬರ್ಕೊಬೋದು, 2√2 ಅಂತ ಬರ್ಕೊಬೋದು, ಡಿವೈಡೆಡ್ ಬೈ ರೂಟ್ ಆಫ್ 63 ಅಂತ ನಮಗೆ ಬರುತ್ತೆ. ದಿಸ್ ಈಸ್ ದ ವ್ಯಾಲ್ಯೂ ಆಫ್ ಮ್ಯಾಗ್ನಿಟ್ಯೂಡ್ ಆಫ್ ಬಿ ವೆಕ್ಟರ್ ಅಂತ ನಾವು ಹೇಳ್ಬೋದು. ದೇರ್ ಫೋರ್ ಮ್ಯಾಗ್ನಿಟ್ಯೂಡ್ ಆಫ್ ಬಿ ವೆಕ್ಟರ್ ಏನು ಬಂದಿದೆ, ದಟ್ ಈಸ್ ಈಕ್ವಲ್ ಟು 2√2 ಡಿವೈಡೆಡ್ ಬೈ ರೂಟ್ ಆಫ್ 63 ಅಂತ ನಾವು ಬರ್ಕೊಬೋದು. ಇದು ನಮಗೆ ಬೇಕಾಗಿರುವಂತಹ ರಿಕ್ವೈರ್ಡ್ ಆನ್ಸರ್ ಆಗಿರುತ್ತೆ. ಈ ಥರ ಟೈಪ್ ಆಫ್ ಪ್ರಾಬ್ಲಮ್ ಕೇಳಿದಾಗ ನಾಪ್ಕ ಇಟ್ಕೊಂಡಿರಿ. ಇಲ್ಲಿ ಕಂಡೀಷನ್ ಏನು ಕೊಟ್ಟಿರ್ತಾರೆ, ಎ ವೆಕ್ಟರ್ ಪ್ಲಸ್ ಬಿ ವೆಕ್ಟರ್ ಡಾಟ್ ಪ್ರಾಡಕ್ಟ್ ವಿತ್ ಎ ವೆಕ್ಟರ್ ಮೈನಸ್ ಬಿ ವೆಕ್ಟರ್ ದಟ್ ಈಸ್ ಈಕ್ವಲ್ ಟು 8 ಅಂತ ಕೊಟ್ಟಿರ್ತಾರೆ ಅಲ್ವಾ, ಅದನ್ನು ನೀವು ಕನ್ಸಿಡರ್ ಮಾಡ್ಕೊಬೇಕು. ಇಲ್ಲಿ ಎ ವೆಕ್ಟರ್ ಪ್ಲಸ್ ಬಿ ವೆಕ್ಟರ್ ಡಾಟ್ ಪ್ರಾಡಕ್ಟ್ ವಿತ್ ಎ ವೆಕ್ಟರ್ ಮೈನಸ್ ಬಿ ವೆಕ್ಟರ್ ಏನಂತ ಬರ್ಕೊಂತೀರಾ, ಮ್ಯಾಗ್ನಿಟ್ಯೂಡ್ ಆಫ್ ಎ ವೆಕ್ಟರ್ ಸ್ಕ್ವೇರ್ ಮೈನಸ್ ಮ್ಯಾಗ್ನಿಟ್ಯೂಡ್ ಆಫ್ ಬಿ ವೆಕ್ಟರ್ ಸ್ಕ್ವೇರ್ ಅಂತ ನೀವು ಬರ್ಕೊಬೇಕು. ಇಲ್ಲಿ ಮ್ಯಾಗ್ನಿಟ್ಯೂಡ್ ಆಫ್ ಎ ವೆಕ್ಟರ್ ದಟ್ ಈಸ್ ಈಕ್ವಲ್ ಟು 8 ಟೈಮ್ಸ್ ಮ್ಯಾಗ್ನಿಟ್ಯೂಡ್ ಆಫ್ ಬಿ ವೆಕ್ಟರ್ ಅಂತ ಕೊಟ್ಟಿರೋದ್ರಿಂದ ಮ್ಯಾಗ್ನಿಟ್ಯೂಡ್ ಆಫ್ ಎ ವೆಕ್ಟರ್ ಸ್ಕ್ವೇರ್ನ ಏನಂತ ಬರ್ಕೊಂತೀರಾ, 64 ಇಂಟು ಮ್ಯಾಗ್ನಿಟ್ಯೂಡ್ ಆಫ್ ಬಿ ವೆಕ್ಟರ್ ಸ್ಕ್ವೇರ್ ಅಂತ ಬರ್ಕೊಂಡು ಸಾಲ್ವ್ ಮಾಡಿದಾಗ ಮ್ಯಾಗ್ನಿಟ್ಯೂಡ್ ಆಫ್ ಬಿ ವೆಕ್ಟರ್ ಏನು ಬರುತ್ತೆ, ದಟ್ ಟರ್ನ್ಸ್ ಔಟ್ ಟು ಬಿ 2√2 ಡಿವೈಡೆಡ್ ಬೈ ರೂಟ್ ಆಫ್ 63 ಅಂತ ಬರುತ್ತೆ. ಇದು ನಮಗೆ ಬೇಕಾಗಿರುವಂತಹ ರಿಕ್ವೈರ್ಡ್ ಆನ್ಸರ್ ಆಗಿರುತ್ತೆ. ಅರ್ಥ ಆಗಿದೆ ಅಂತ ನಾನು ಅನ್ಕೊಂತೀನಿ. ಇವಾಗ ನಾವು ನೆಕ್ಸ್ಟ್ ಪ್ರಾಬ್ಲಮನ್ನು ನಾವು ನೋಡೋಣ. ಈ ಕ್ವಶನನ್ನು 2016 ಎಕ್ಸಾಮಿನೇಷನಲ್ಲಿ ಅವರು ಕೇಳಿದ್ದಾರೆ. ಇಫ್ ಮ್ಯಾಗ್ನಿಟ್ಯೂಡ್ ಆಫ್ ಎ ವೆಕ್ಟರ್ ಪ್ಲಸ್ ಬಿ ವೆಕ್ಟರ್ ದಟ್ ಈಸ್ ಈಕ್ವಲ್ ಟು ಮ್ಯಾಗ್ನಿಟ್ಯೂಡ್ ಆಫ್ ಎ ವೆಕ್ಟರ್ ಮೈನಸ್ ಬಿ ವೆಕ್ಟರ್, ಪ್ರೂವ್ ದಟ್ ಎ ವೆಕ್ಟರ್ ಆ್ಯಂಡ್ ಬಿ ವೆಕ್ಟರ್ ಆರ್ ಪರ್ಪೆಂಡಿಕ್ಯುಲರ್ ಅಂತ ಅವರು ಕೊಟ್ಟಿದ್ದಾರೆ. ಈ ಒಂದು ಪ್ರಾಬ್ಲಮಲ್ಲಿ ಏನು ಕೇಳ್ತಾ ಇದ್ದಾರೆ ಅನ್ನೋದನ್ನು ಕರೆಕ್ಟಾಗಿ ನೀವು ಅರ್ಥ ಮಾಡಿಕೊಂಡು ಸಾಲ್ವ್ ಮಾಡಬೇಕು. ಇಲ್ಲಿ ಏನು ಹೇಳ್ತಾ ಇದ್ದಾರೆ, ಮ್ಯಾಗ್ನಿಟ್ಯೂಡ್ ಆಫ್ ಎ ವೆಕ್ಟರ್ ಪ್ಲಸ್ ಬಿ ವೆಕ್ಟರ್ ದಟ್ ಈಸ್ ಈಕ್ವಲ್ ಟು ಮ್ಯಾಗ್ನಿಟ್ಯೂಡ್ ಆಫ್ ಎ ವೆಕ್ಟರ್ ಮೈನಸ್ ಬಿ ವೆಕ್ಟರ್ ಇದ್ದಾಗ ಎ ವೆಕ್ಟರ್ ಮತ್ತು ಬಿ ವೆಕ್ಟರು ಎರಡೂ ಕೂಡ ಪರ್ಪೆಂಡಿಕ್ಯುಲರ್ ಆಗಿರುತ್ತೆ ಅನ್ನೋದನ್ನು ಪ್ರೂವ್ ಮಾಡಿ ತೋರಿಸಿ ಅಂತ ಅವರು ಕೇಳ್ತಾ ಇದ್ದಾರೆ. ಇಲ್ಲಿ ಏನೇನು ಕೊಟ್ಟಿದ್ದಾರೆ ಅದನ್ನು ನಾನು ಫಸ್ಟು ಬರ್ಕೊತೀನಿ. ಗಿವನ್ ಮ್ಯಾಗ್ನಿಟ್ಯೂಡ್ ಆಫ್ ಎ ವೆಕ್ಟರ್ ಪ್ಲಸ್ ಬಿ ವೆಕ್ಟರ್ ದಟ್ ಈಸ್ ಈಕ್ವಲ್ ಟು ಮ್ಯಾಗ್ನಿಟ್ಯೂಡ್ ಆಫ್ ಎ ವೆಕ್ಟರ್ ಮೈನಸ್ ಬಿ ವೆಕ್ಟರ್ ಅಂತ ಅವರು ಕೊಟ್ಟಿದ್ದಾರೆ. ಟು ಪ್ರೂವ್ ದಟ್ ಎ ವೆಕ್ಟರ್ ಈಸ್ ಪರ್ಪೆಂಡಿಕ್ಯುಲರ್ ಟು ಬಿ ವೆಕ್ಟರ್ ಅನ್ನೋದನ್ನು ನಾವು ಪ್ರೂವ್ ಮಾಡಿ ತೋರಿಸ್ಬೇಕು.
ಇಲ್ಲಿ ಎ ವೆಕ್ಟರ್ ಇಸ್ ಪರ್ಪೆಂಡಿಕ್ಯುಲರ್ ಟು ಬಿ ವೆಕ್ಟರ್ ಅನ್ನೋದನ್ನ ನಾವು ಪ್ರೂವ್ ಮಾಡಿ ತೋರಿಸ್ಬೇಕು ಅಂತ ಹೇಳಿದ್ರೆ ಇಲ್ಲಿ ಕೊಟ್ಟಿರುವಂತಹ ಕಂಡೀಷನ್ ಇಂದನೇ ನಾವು ಪ್ರೂವ್ ಮಾಡಿ ತೋರಿಸ್ಬೇಕು. ಅದರಿಂದ ನಾನು ಏನು ಕನ್ಸಿಡರ್ ಮಾಡ್ಕೊತೀನಿ, ಕನ್ಸಿಡರ್ ಮ್ಯಾಗ್ನಿಟ್ಯೂಡ್ ಆಫ್ ಎ ವೆಕ್ಟರ್ ಪ್ಲಸ್ ಬಿ ವೆಕ್ಟರ್ ದಟ್ ಈಸ್ ಈಕ್ವಲ್ ಟು ಮ್ಯಾಗ್ನಿಟ್ಯೂಡ್ ಆಫ್ ಎ ವೆಕ್ಟರ್ ಮೈನಸ್ ಬಿ ವೆಕ್ಟರ್ ಅಂತ ಕೊಟ್ಟಿದ್ದಾರಲ್ವಾ, ಅದನ್ನು ನಾನು ಬರ್ಕೊಂಡಿದ್ದೀನಿ. ಇವಾಗ ಫರ್ದರ್ ಸಿಂಪ್ಲಿಫಿಕೇಶನ್ ಮಾಡ್ಕೊಳ್ಳೋಕ್ಕೆ ನಾವೇನು ಮಾಡಬೇಕು, ಸ್ಕ್ವೈರಿಂಗ್ ಆನ್ ಬೋತ್ ಸೈಡ್ಸ್ ಮಾಡಬೇಕು. ಇಲ್ಲಿ ಬರ್ಕೊಳ್ಳಿ, ಸ್ಕ್ವೈರಿಂಗ್ ಆನ್ ಬೋತ್ ಸೈಡ್ಸ್ ವಿ ಗೆಟ್ ಏನು ಬರುತ್ತೆ, ಮ್ಯಾಗ್ನಿಟ್ಯೂಡ್ ಆಫ್ ಎ ವೆಕ್ಟರ್ ಪ್ಲಸ್ ಬಿ ವೆಕ್ಟರ್ ಹೋಲ್ ಸ್ಕ್ವೇರ್ ದಟ್ ಈಸ್ ಈಕ್ವಲ್ ಟು ಮ್ಯಾಗ್ನಿಟ್ಯೂಡ್ ಆಫ್ ಎ ವೆಕ್ಟರ್ ಮೈನಸ್ ಬಿ ವೆಕ್ಟರ್ ಹೋಲ್ ಸ್ಕ್ವೇರ್ ಅಂತ ನಮಗೆ ಬರುತ್ತೆ. ಇವಾಗ ಮ್ಯಾಗ್ನಿಟ್ಯೂಡ್ ಆಫ್ ಎ ವೆಕ್ಟರ್ ಪ್ಲಸ್ ಬಿ ವೆಕ್ಟರ್ ಹೋಲ್ ಸ್ಕ್ವೇರ್ ನಿಮಗೆ ಗೊತ್ತಿರುತ್ತೆ, ದಟ್ ಈಸ್ ನಥಿಂಗ್ ಬಟ್ ಮ್ಯಾಗ್ನಿಟ್ಯೂಡ್ ಆಫ್ ಎ ವೆಕ್ಟರ್ ಸ್ಕ್ವೇರ್ ಪ್ಲಸ್ ಮ್ಯಾಗ್ನಿಟ್ಯೂಡ್ ಆಫ್ ಬಿ ವೆಕ್ಟರ್ ಸ್ಕ್ವೇರ್ ಪ್ಲಸ್ 2 ಟೈಮ್ಸ್ ಎ ವೆಕ್ಟರ್ ಡಾಟ್ ಆಫ್ ಬಿ ವೆಕ್ಟರ್ ಅಂತ ನಿಮಗೆ ಗೊತ್ತು, ದಟ್ ಈಸ್ ಈಕ್ವಲ್ ಟು ಮ್ಯಾಗ್ನಿಟ್ಯೂಡ್ ಆಫ್ ಎ ವೆಕ್ಟರ್ ಮೈನಸ್ ಬಿ ವೆಕ್ಟರ್ ಹೋಲ್ ಸ್ಕ್ವೇರ್ ನಿಮಗೆ ಗೊತ್ತಿರುತ್ತೆ, ದಟ್ ಈಸ್ ನಥಿಂಗ್ ಬಟ್ ಮ್ಯಾಗ್ನಿಟ್ಯೂಡ್ ಆಫ್ ಎ ವೆಕ್ಟರ್ ಸ್ಕ್ವೇರ್ ಪ್ಲಸ್ ಮ್ಯಾಗ್ನಿಟ್ಯೂಡ್ ಆಫ್ ಬಿ ವೆಕ್ಟರ್ ಸ್ಕ್ವೇರ್ ಮೈನಸ್ 2 ಟೈಮ್ಸ್ ಎ ವೆಕ್ಟರ್ ಡಾಟ್ ಆಫ್ ಬಿ ವೆಕ್ಟರ್ ಅಂತ ನಮಗೆ ಬರುತ್ತೆ. ಇಲ್ಲಿ ಅಬ್ಸರ್ವ್ ಮಾಡಿ, ಮ್ಯಾಗ್ನಿಟ್ಯೂಡ್ ಆಫ್ ಎ ವೆಕ್ಟರ್ ಸ್ಕ್ವೇರು ಮ್ಯಾಗ್ನಿಟ್ಯೂಡ್ ಆಫ್ ಎ ವೆಕ್ಟರ್ ಸ್ಕ್ವೇರ್ ಕ್ಯಾನ್ಸಲ್ ಆಗುತ್ತೆ, ಮತ್ತು ಮ್ಯಾಗ್ನಿಟ್ಯೂಡ್ ಆಫ್ ಬಿ ವೆಕ್ಟರ್ ಸ್ಕ್ವೇರು ಮತ್ತು ಮ್ಯಾಗ್ನಿಟ್ಯೂಡ್ ಆಫ್ ಬಿ ವೆಕ್ಟರ್ ಸ್ಕ್ವೇರು ಕ್ಯಾನ್ಸಲ್ ಆಗುತ್ತೆ. ದಿಸ್ ಇಂಪ್ಲೈಸ್ ದಟ್ ಇಲ್ಲಿ -2 ಟೈಮ್ಸ್ ಎ ವೆಕ್ಟರ್ ಡಾಟ್ ಆಫ್ ಬಿ ವೆಕ್ಟರನ್ನು ಲೆಫ್ಟ್ ಹ್ಯಾಂಡ್ ಸೈಡ್ಗೆ ತೊಗೊಂಬಂದ್ರೆ ಏನಾಗುತ್ತೆ, 2 ಟೈಮ್ಸ್ ಎ ವೆಕ್ಟರ್ ಡಾಟ್ ಆಫ್ ಬಿ ವೆಕ್ಟರ್ ಪ್ಲಸ್ 2 ಟೈಮ್ಸ್ ಎ ವೆಕ್ಟರ್ ಡಾಟ್ ಆಫ್ ಬಿ ವೆಕ್ಟರ್ ಅಂತ ಬರುತ್ತೆ, ದಟ್ ಈಸ್ ಈಕ್ವಲ್ ಟು 0 ಅಂತ ನಮಗೆ ಬಂತು. ದಿಸ್ ಇಂಪ್ಲೈಸ್ ದಟ್ ಇಲ್ಲಿ ಅಬ್ಸರ್ವ್ ಮಾಡಿ, 2 ಟೈಮ್ಸ್ ಎ ವೆಕ್ಟರ್ ಡಾಟ್ ಆಫ್ ಬಿ ವೆಕ್ಟರ್ ಅಂತ ಇದೆ ಪ್ಲಸ್ 2 ಟೈಮ್ಸ್ ಎ ವೆಕ್ಟರ್ ಡಾಟ್ ಆಫ್ ಬಿ ವೆಕ್ಟರ್ ಅಂತ ಇದೆ. ಇದನ್ನೇನಂತ ಬರ್ಕೊಬೋದು, 4 ಟೈಮ್ಸ್ ಎ ವೆಕ್ಟರ್ ಡಾಟ್ ಆಫ್ ಬಿ ವೆಕ್ಟರ್ ದಟ್ ಈಸ್ ಈಕ್ವಲ್ ಟು 0 ಅಂತ ನಾವು ಬರ್ಕೊಬೋದಲ್ವಾ. ಫ್ರಮ್ ದಿಸ್ ವಿ ಕ್ಯಾನ್ ರೈಟ್ ಎ ವೆಕ್ಟರ್ ಡಾಟ್ ಆಫ್ ಬಿ ವೆಕ್ಟರ್ ದಟ್ ಈಸ್ ಈಕ್ವಲ್ ಟು 0 ಅಂತ ನಾವು ಬರ್ಕೊಬೋದಾ. ಇಲ್ಲಿ ಅಬ್ಸರ್ವ್ ಮಾಡಿ, ಡಾಟ್ ಪ್ರಾಡಕ್ಟ್ ಆಫ್ ದ 2 ವೆಕ್ಟರ್ ದಟ್ ಈಸ್ ಈಕ್ವಲ್ ಟು 0 ಅಂತ ಬರ್ತಿದೆ. ಯಾವಾಗ ಡಾಟ್ ಪ್ರಾಡಕ್ಟ್ ಆಫ್ ದ 2 ವೆಕ್ಟರ್ 0 ಆಗಿರುತ್ತೆ ಅಂತ ಹೇಳಿದ್ರೆ ವೆನ್ ಎ ವೆಕ್ಟರ್ ಈಸ್ ಪರ್ಪೆಂಡಿಕ್ಯುಲರ್ ಟು ಬಿ ವೆಕ್ಟರ್ ಅಂತ ನಿಮಗೆ ಗೊತ್ತಿರಬೇಕು. ಸಿನ್ಸ್ ಎ ವೆಕ್ಟರ್ ಡಾಟ್ ಆಫ್ ಬಿ ವೆಕ್ಟರ್ ದಟ್ ಈಸ್ ಈಕ್ವಲ್ ಟು 0, therefore ಎ ವೆಕ್ಟರ್ ಈಸ್ ಪರ್ಪೆಂಡಿಕ್ಯುಲರ್ ಟು ಬಿ ವೆಕ್ಟರ್ ಅಂತ ನೀವು ಬರ್ಕೊಬೇಕು. ಇದು ನಮಗೆ ಬೇಕಾಗಿರುವಂತಹ ರಿಕ್ವೈರ್ಡ್ ಆನ್ಸರ್ ಆಗಿರುತ್ತೆ. ಈ ಥರ ಟೈಪ್ ಆಫ್ ಕ್ವಶನ್ಸನ್ನು ನೀವು ಕರೆಕ್ಟಾಗಿ ನೋಡ್ಕೊಂಡಿರಬೇಕು. ಈ ಥರ ಟೈಪ್ ಆಫ್ ಕ್ವಶನ್ಸನ್ನೇ ನಿಮಗೆ ಫೈನಲ್ ಎಕ್ಸಾಮಿನೇಷನಲ್ಲಿ ಅವರು ಕೇಳ್ತಾ ಇರ್ತಾರೆ. ಇನ್ನಷ್ಟು ಪ್ರಾಬ್ಲಮ್ಸನ್ನು ನಾವು ನೆಕ್ಸ್ಟ್ ಪಾರ್ಟ್ ಆಫ್ ದ ವಿಡಿಯೋದಲ್ಲಿ ನಾವು ಸಾಲ್ವ್ ಮಾಡೋಣ. That's it for this video, guys. If you like our efforts, please do like, share, comment and subscribe. I'm your teacher Mukund. I will meet you guys in the next video. Until then, have a nice day. Bye.